ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಆದರೆ ಎಂಡಿಗೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ನಾನು ಮಾಡ್ತಿರುವಂತಹ ವೀಡಿಯೋಸು ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುವಂಥ ವೀಡಿಯೋಸು. ಸೊ ಹಾಗಾಗಿ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ ಅಂತ ನಾನು ಕೇಳ್ಕೊಳ್ತೇನೆ. ಫಸ್ಟಿಗೆ ನಾನು ಬಿಗಿನರ್ಸಿಗೆ ಒಂದು ಟಿಪ್ಸ್ ಏನು ಹೇಳೋದಂದರೆ, ನೀವೀಗ ಬಿಗಿನರ್ಸ್ ಆಗಿದ್ದರೆ ಯಾರೆಲ್ಲ ಆರಿ ವರ್ಕ್ ಕಲಿಬೇಕು ಅಂತ ಇದ್ದೀರಾ, ಸೊ ಫಸ್ಟಿಗೆ ನೀವು ಇಷ್ಟು ನಾನೀಗ ಹೇಳುವಂಥ ಮಿಸ್ಟೇಕ್ಸ್ನ ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು. ಆ ಮಿಸ್ಟೇಕ್ಸ್ನ ನೀವು ಆದಷ್ಟು ಕಡಿಮೆ ಮಾಡಿದ್ದೆ ಆದರೆ ಆರಿ ವರ್ಕಲ್ಲಿ ಸಕ್ಸಸ್ ಆಗಿ ನಿಮಗೆ ಬಿಸ್ನೆಸ್ ಮಾಡ್ಬೋದು. ಇದು ನಾನು ಬೇರೆಯವರ ವಿಡಿಯೋ ನೋಡಿ ಅಥವಾ ಬೇರೆಯವರ ಸಜೆಷನ್ ಕೇಳಿ ನಿಮಗೆ ಹೇಳ್ತಿಲ್ಲ, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೇನೆ. ಏನೆಲ್ಲ ಮಾಡಬಾರ್ದು ಅಂತ, ಏನೆಲ್ಲ ಮಾಡಬೇಕು ಅಂತ ಅದು ನಮಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಮಾಡ್ಬೋದು. ಬಟ್ ಯಾವುದು ಮಾಡಬಾರ್ದು, ನನ್ನ ಎಕ್ಸ್ಪೀರಿಯನ್ಸ್, ನಾನು ಕೆಲವು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೇನೆ ಆರಿ ವರ್ಕ್ ಮಾಡುವಾಗ. ಸೊ ಅದರಲ್ಲಿ ಯಾವುದೆಲ್ಲ ಮಾಡಬಾರ್ದು ಅಂತ ನಾನು ಹೇಳ್ತೇನೆ. ಸೊ ಮೊದಲಿಗೆ ನಾವೀಗ ಕಲಿಬೇಕು ಅಂತ ತಿಳ್ಕೊಳ್ತೇವೆ. ನಾವೀಗ ಏನು ಮಾಡ್ತೇವೆ ಅಂದರೆ, ಆರಿ ವರ್ಕು ತುಂಬ ಕಾಸ್ಟ್ಲಿ ಇರುತ್ತೆ. 10-15 ಸಾವಿರ ಕೊಟ್ಟು ಕಲಿಬೇಕು, ಅಷ್ಟು ಪ್ರೊಫೆಷ್ನಲ್ ಅಂದರೆ ಅಷ್ಟು ಅಮೌಂಟ್ ಕೊಟ್ಟರೆ ಮಾತ್ರ ಬರೋದು ಅಂತ ಒಂದು ನಮ್ಮ ತಲೆಯಲ್ಲಿರುತ್ತೆ. ಈಗ ಬೇಸಿಕ್ ಅಂದರೆ ನಾವು ಈಗ ಸ್ಟಾರ್ಟಿಂಗ್ ಒಂದು 5000 ಅದು ತೆಗಿತಾರೆ ಅಂದರೆ, ನಾನೀಗ ಆಫ್ಲೈನ್ ಕ್ಲಾಸಿಗೆ 5000 ತೆಗಿತೇನೆ, ನಂದು ಆನ್ಲೈನ್ ಕ್ಲಾಸಿಗೆ 1500 ಇರೋದು. 5000 ಯಾಕೆ ತೆಗಿತೇವೆ ಅಂದರೆ, ನಾವು 1 ಮಂತ್ ಅವರ ಹಿಂದೆ ಮುಂದೆ ಕೂತ್ಕೊಂಡು ನಮಗೆ ಅಷ್ಟು ವರ್ಕ್ ಕಲಿಸಬೇಕು. ಪ್ಲಸ್ ಇಲ್ಲಿಂದ ಬಂದ ಆರ್ಡರ್ ಎಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ, ನಮಗೆ ತಗೊಳ್ಳಿಕ್ಕಾಗಲ್ಲ, ವರ್ಕ್ ಮಾಡಲಿಕ್ಕೆ ಟೈಮ್ ಇರಲ್ಲ. ಸೊ ನಮಗೆ ಅಲ್ಲಿಂದ ಇಲ್ಲಿ ಅಡ್ಜಸ್ಟ್ ಆಗಬೇಕು, ಅದಕ್ಕೋಸ್ಕರ ನಾವು 5000 ಫೀಸ್ ಮಾಡ್ತೇವೆ. ಅದು ಬೇಸಿಕ್ ಟು ಪ್ರೊಫೆಷ್ನಲ್ ವರ್ಕ್. ಕೆಲವರು ಬೇಸಿಕ್ಕಿಗೆ ಬೇರೆ, ಅಡ್ವಾನ್ಸಿಗೆ ಬೇರೆ, ಪ್ರೊಫೆಷ್ನಲ್ಗೆ ಬೇರೆ ಹಾಗೆ ಮಾಡ್ತಾರೆ. ಬಟ್ ನಾನು ಏನು ಹೇಳೋದಂದರೆ, ನೀವು 15,000 ಕೊಟ್ಟು, 20,000 ಕೊಟ್ಟು, 10,000 ಕೊಟ್ಟರೆ ಮಾತ್ರ ನಿಮಗೆ ಆರಿ ವರ್ಕ್ ಬರುತ್ತೆ ಅಂತ ನಿಮ್ಮೊಂದು ತಲೆಯಲ್ಲಿದ್ದರೆ ಅದು 100% ರಾಂಗ್. ನೀವು ಎಷ್ಟು ಅಮೌಂಟ್ ಕೊಡ್ತೀರಾ ಅದು ಮೇಯ್ನ್ ಅಲ್ಲ, ನೀವು ಎಷ್ಟೇ ಅಮೌಂಟ್ ಕೊಡಿ, ಬಟ್ ನೀವು ಹೇಗೆ ಕಲಿತೀರಾ ಅದು ಮೇಯ್ನ್. ನಿಮಗೆ ಹೇಗೆ ಕಲಿಸ್ತಾರೆ ಅದು ಮೇಯ್ನ್. ಅಮೌಂಟು ತುಂಬ ಆಗುತ್ತೆ, ಇನ್ಸ್ಟಿಟ್ಯೂಷನ್ನ ಹೆಸರು ದೊಡ್ಡದಿದೆ, ನೇಮ್ ಫೇಮ್ ದೊಡ್ಡದಿದೆ, ಅಲ್ಲಿಗೆ ಹೋದರೆ ಕಲಿಬೋದು, ಅದು ಯಾವತ್ತೂ ರಾಂಗ್. ಹಾಗೆ ತುಂಬ ಅಮೌಂಟ್ ಕೊಟ್ಟರೆ ನಮಗೆ ಆರಿ ವರ್ಕ್ ಬೇಗ ಬರುತ್ತೆ ಅನ್ನೋದು 100% ತಪ್ಪು. ಅದನ್ನು ನೀವು ಮಾಡಲಿಕ್ಕೇ ಹೋಗಬೇಡಿ. ನಾನು ಹೇಳೋದು, ಫಸ್ಟಿಗೆ ನೀವು ತುಂಬ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಅದು ಒಂದು ಮನಿ ಸೇವ್ ಮಾಡಬೇಕು. ಹಾಗಾದರೆ ನೀವು ಕೇಳ್ಬೋದು, ಹಾಗಾದರೆ ನಾವು ಅಷ್ಟು ಅಮೌಂಟ್ ಕೊಡೋದಿದ್ರೆ ನಾವು ಹೇಗೆ ಕಲಿಬೇಕು ಅಂತ. ನಾನು ಹೇಳ್ತೇನೆ, ನಾನು ಹೇಗೆ ಕಲ್ತಿರೋದಂದರೆ, ನಾನು ಯೂಟ್ಯೂಬ್ ನೋಡಿ ಕಲ್ತಿರೋದು. ನನಗೆ ಯಾರು ಗುರುಗಳಿಲ್ಲ, ನನಗೆ ಸಪೋರ್ಟ್ ಇದ್ದಾರೆ. ನಾನು ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ಇದ್ದಾರೆ, ನನಗೆ ತುಂಬ ಅಂದರೆ ಒಬ್ಬರು ಇದ್ದಾರೆ, ಮ್ಯಾರೇಜ್ ಆಗೋರು ಇದ್ದಾರೆ, ತುಂಬ ಸಪೋರ್ಟ್ ಮಾಡಿದರು. ಅವತ್ತು ಕೂಡ ಮಾಡ್ತಿದ್ದಾರೆ, ಇವತ್ತು ಕೂಡ ಮಾಡ್ತಿದ್ದಾರೆ. ಸೊ ಅದಲ್ಲ ವಿಷಯ. ನಮಗೆ ಯಾರು ಗುರು ಅಂದರೆ, ಯಾರು ವಿದ್ಯೆ ಕಲಿಸ್ತಾರೆ, ಈ ವಿದ್ಯೆನ ಯಾರು ಕಲಿಸ್ತಾರೆ ಅವರು. ಸೊ ನಾನು ಗುರು ಇಲ್ಲದೇ ಯೂಟ್ಯೂಬ್ ನೋಡಿ ಕಲಿತದ್ದು. ನಮ್ಮ ಮನಸ್ಸಲ್ಲಿ ಏನಿರಬೇಕಂದ್ರೆ, ನಾವು ಕಲೀಲೇಬೇಕು, ನಾವೇನಾದರೂ ಮಾಡಲೇಬೇಕು ಅಂತ ಇದ್ದರೆ ಮಾತ್ರ ನಮಗೆ ಫ್ರೀಯಾಗಿಯೂ ಕಲಿಬೋದು ಯೂಟ್ಯೂಬ್ ನೋಡಿಕೊಂಡು. ಯೂಟ್ಯೂಬಲ್ಲಿ ಹಣ ಏನು ಕಟ್ಟಲಿಕ್ಕಿಲ್ಲ ನಿಮಗೆ. ಬಟ್ ಏನಂದರೆ, ಯೂಟ್ಯೂಬ್ ನೋಡಿ ಬರೋದಿಲ್ಲ ಕೆಲವರಿಗೆ. ಯಾಕಂದರೆ ಕೆಲವರು ಸ್ವಲ್ಪ ಸ್ಟಿಚ್ ಮಾಡ್ತಾರಾ, ಬಿಟ್ಟೋಗ್ತಾರೆ, 2 ದಿನ ಬಿಟ್ಟೇ ಬಿಡ್ತಾರೆ ಆ ರಿಂಗ್ ಮತ್ತು ಸ್ಟ್ಯಾಂಡನ್ನು. ಇನ್ನೂ ಒಂದು 3 ದಿನ ಬಿಟ್ಟು ರಿಟರ್ನ್ ಸ್ಟಾರ್ಟ್ ಮಾಡ್ತಾರೆ. ಆಗೇನಾಗುತ್ತೆ ಅಂದರೆ, ಫಸ್ಟ್ ನಿಮಗೆ ಸ್ವಲ್ಪ ಗ್ರಿಪ್ ಬಂದದ್ದು ಆ 3-4 ಡೇಸಲ್ಲಿ ಹೋಗುತ್ತೆ. ರಿಟರ್ನ್ ಸ್ಟಾರ್ಟ್ ಮಾಡ್ತೀರಾ, ಅದು ಬರಲ್ಲ, ಅದನ್ನು ಬಿಸಾಕಿ, ಅದು ಮಾಡಿ ಇದು ಮಾಡಿ ಹಾಗೆ ಹೋಗ್ತೀರಾ. ಹಾಗೆ ಹೋಗಿ ಏನಾಗುತ್ತೆ ಅಂದರೆ, ತುಂಬ ಟೈಮ್ ಗ್ಯಾಪ್ ಇರುವ ಕಾರಣ ನಿಮಗೆ ಫಸ್ಟ್ ಬಂದ ಟ್ರಿಕ್ಸ್ ಅಥವಾ ಏನಾದರೂ ಸ್ಟಿಚಸ್ಸು ಹೋಗುತ್ತೆ. ಸೊ ಹಾಗಾಗಿ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಏನಂದರೆ, ನಾವು ಹೇಗೆ ಕಲಿಬೋದು ಅಂತ ನೀವು ಕೇಳ್ತೀರಾ. ನಾನು ಹೇಳೋದು ನಿಮಗೆ ಬೇಸಿಕ್ ಆರಿ ವರ್ಕಲ್ಲಿ ಏನಿಲ್ಲ, ದೊಡ್ಡ ಏನು ವಿಷಯವೇ ಇಲ್ಲ ಕಲೀಲಿಕ್ಕೆ. ಫಸ್ಟಿಗೆ ನೀವು ಚೈನ್ ಸ್ಟಿಚ್ ಕಲೀರಿ, ಆಮೇಲೆ ಬೀಡ್ಸ್ ವರ್ಕ್ ಕಲೀರಿ. 2 ನಿಮಗೆ ಸ್ಟಿಚಸ್ ನೀಟು ಬಂತು ಅಂದರೆ ಮತ್ತು ಯಾವ ಸ್ಟಿಚಸ್ ಬೇಕಾದರೂ ನೀವು ಈಸಿ ಮೆಥಡಲ್ಲಿ ಮಾಡ್ಬೋದು. ಆರಿ ವರ್ಕಲ್ಲಿ ನಿಮಗೆ ಒಂದು ರಹಸ್ಯ ಅಂತ ಹೇಳ್ತಾರಲ್ಲ, ಅದು ಏನು ಗೊತ್ತಾ? ನೀವು ಚೈನ್ ಸ್ಟಿಚ್ ಹಾಕಲಿಕ್ಕೆ ಕಲಿತ್ರೆ ನಿಮಗೆ ಎಲ್ಲ ಸ್ಟಿಚ್ಚಸ್ಸು ಸೇಮ್, ಕೆಳಗಡೆಯಿಂದ ಥ್ರೆಡ್ ಕೊಡೋದು, ಮೇಲೆ ಇಳಿಯೋದು, ಕೆಳಗಡೆಯಿಂದ ಥ್ರೆಡ್ ಕೊಡೋದು, ಮೇಲೆ ಇಳಿಯೋದು, ಅಷ್ಟೇ ಇರೋದು. ನ್ಯಾಕ್ ಬೇರೆ ಏನಿಲ್ಲ. ಅಂದರೆ ನಿಮಗೆ ಬೀಡ್ಸ್ ವರ್ಕಿಗೊಂದು ಸ್ಟಿಚ್, ಚೈನ್ ಸ್ಟಿಚ್ಗೊಂದು ಸ್ಟಿಚ್, ಥ್ರೆಡ್ ವರ್ಕಿಗೊಂದು ಸ್ಟಿಚ್ ಹಾಗೇನಿಲ್ಲ. ಮೆಥಡ್ ಎಲ್ಲ ಸೇಮ್. ಬಟ್ ನೀವು ಸ್ಟಿಚ್ ಮಾಡುವ ಮೆಟೀರಿಯಲ್ ಚೇಂಜ್ ಆಗುತ್ತೆ, ಸ್ಟಿಚ್ ಮಾಡುವ ನೀಡಲ್ ಚೇಂಜ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಓಕೆ. ಮತ್ತು ಸೆಕೆಂಡ್, ನೀವು ತುಂಬ ಅಮೌಂಟ್ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಸ್ಟಾರ್ಟಿಂಗ್ ಈ 10-15 ಸಾವಿರ ಕೊಟ್ಟು ಅಷ್ಟೇನು ಕಲಿಬೇಕು ಅಂತ ಇಲ್ಲ. ನೀವು ಹಣ ಇಲ್ಲದವರು ಆರಿ ವರ್ಕ್ ಬಿಸ್ನೆಸ್ ಮಾಡ್ಬೋದು. ನಾನು ಎಷ್ಟು ಗೊತ್ತಾ, ಫಸ್ಟ್ ಸ್ಟಾರ್ಟಿಂಗ್ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ದು ಜಸ್ಟ್ 400 ರುಪೀಸ್. ಖಾಲಿ 400 ರುಪೀಸ್ ಇನ್ವೆಸ್ಟ್ ಮಾಡಿ, ಡಿಸೈನ್ ಮಾಡಿ, ವರ್ಕ್ ಮಾಡಿ, ಆಮೇಲೆ 2 ಇಯರ್ಸ್ ಬಿಟ್ಟು ನಾನು ಶಾಪ್ ಮಾಡಿದ್ದೇನೆ. ಈಗ ನಮ್ಮ ಬಿಸ್ನೆಸ್ ಸೆಟ್ ಇದೆ. ನಾನು ಒಂದು 150-200 ಜನಕ್ಕೆ ಹೇಳಿಕೊಡ್ತಿದ್ದೇನೆ. ಆ ಪೊಸಿಷನ್ಗೆ ಬಂದಿದ್ದೇನೆ.
ಸೊ ಹಾಗೆ ಅಂತ ನಾನು ನನ್ನನ್ನು ಹೊಗಳ್ತಾ ಇಲ್ಲ, ನೀವು ಹಾಗೆ ಮಾಡ್ಬೋದು. ನೀವು ಮೊದಲಿಗೆ ನೀವು ನಿಮ್ಮ ಉದಾಸೀನ ಬಿಡಬೇಕು, ಆಲಸ್ಯತನ ಬಿಡಬೇಕು. ಸೆಕೆಂಡ್, ಪೇಷನ್ಸ್ ಇರಬೇಕು. ಏನಾದರೂ ಮಾಡಬೇಕು, ನಾನು ಒಂದು ಸೊಸೈಟಿಯಲ್ಲಿ ನಾನು ಒಂದು ಹೆಸರು ಮಾಡಬೇಕು, ನನಗೂ ಒಂದು ಅಮೌಂಟ್ ಬೇಕು ನನ್ನ ಲೈಫ್ ಲೀಡ್ ಮಾಡಲಿಕ್ಕೆ, ಅದೆಲ್ಲ ಇರಬೇಕು ನಿಮ್ಮ ತಲೆಯಲ್ಲಿ. ಓಕೆ, ಆಯಿತು. ಫಸ್ಟಿಗೆ ಮಿಸ್ಟೇಕ್ ಯಾವ್ದು ಮಾಡಬಾರ್ದು ಅಂದರೆ, ಸ್ಟಾರ್ಟಿಂಗ್ ನಾವು ತುಂಬ ಅಮೌಂಟು ವೇಸ್ಟ್ ಮಾಡ್ಬೋದು ಕಲೀಲಿಕ್ಕೆ ಅಂತ ತುಂಬ ಅಮೌಂಟು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಈಗ ಒಂದು 5000 ಇದು ಒಳಗಡೆ ಇದ್ದರೆ, 5000 ಒಳಗಡೆ ಇದ್ದರೆ ನೀವು ಜಾಯಿನ್ ಆಗಿ, ಪ್ರಾಬ್ಲಮ್ ಇಲ್ಲ. ಬಟ್ ತುಂಬ ಅಮೌಂಟು ಫಸ್ಟಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಫಸ್ಟ್ ಒನ್. ಸೆಕೆಂಡ್ ಒನ್ ಏನಂದರೆ, ನೀವು ಕಲಿಯುವಾಗ ಮೆಟೀರಿಯಲ್ ನಾಲೆಜ್ ಇಲ್ಲದೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ. ಯಾಕಂದರೆ ನಾನು ನೋಡಿರುವ ಪ್ರಕಾರ ಒಂದು ಯೂಟ್ಯೂಬಲ್ಲಿ ಅಲ್ಲ, ತುಂಬ ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು 10 ಟೈಪ್ ಇದು ನೀಡಲ್ ತೋರಿಸ್ತಾರೆ. ನಂಗೆ ಅದು ಇಲ್ಲಿವರೆಗೂ ಗೊತ್ತಾಗಲಿಲ್ಲ ಒಂದು ರೀಸನ್, ಅದು ಯಾಕೆ 10 ಟೈಪ್ ಇದು ನೀಡಲ್ ತೋರಿಸ್ತಾರೆ ಅಂತ. ನನ್ನ ಪ್ರಕಾರ 2 ನೀಡಲ್ ಸಾಕು. ಒಂದು 14 ನಂಬರ್ ತುಲಿಪ್ ನೀಡಲ್, ಒಂದು ಐರನ್ ನೀಡಲ್. ಅದು ಬಿಟ್ಟರೆ ಒಂದು 24 ನಂಬರ್ ಏನೋ ನೀಡಲ್ ಇದೆ, ಅದು ನಾನು ಯೂಸ್ ಮಾಡಲ್ಲ. ಬಟ್ ಈಗ ರೀಸೆಂಟಾಗಿ ನಾನು ಅದರಲ್ಲೂ ಯೂಸ್ ಮಾಡ್ಬೋದು ಅಂತ ಒಂದು ತಿಳ್ಕೊಂಡೆ, ಯಾಕಂದರೆ ಬೀಡ್ಸ್ ಸ್ಟಿಚ್ ಆಗಲಿ, ಥ್ರೆಡ್ ವರ್ಕ್ ಆಗಲಿ. ಬಟ್ ನಾನು ಯೂಸ್ ಮಾಡೋದು ಐರನ್ ನೀಡಲ್ ಬೀಡ್ಸ್ ಸ್ಟಿಚ್ಚಿಗೆ, ಮತ್ತು 14 ನಂಬರ್ ತುಲಿಪ್ ನೀಡಲ್ ಚೈನ್ ಸ್ಟಿಚ್ಚಿಗೆ. ಸೊ ಅಷ್ಟು 2 ನೀಡಲ್ ಯೂಸ್ ಮಾಡೋದು. ತುಂಬ 10 ನೀಡಲ್ ಯೂಸ್ ಮಾಡಿ ಅದು ವೇಸ್ಟ್. ಓಕೆ, ಮೊದಲು ನಿಮಗೆ ಮೆಟೀರಿಯಲ್ ನಾಲೆಜ್ ಇರಬೇಕು. ನಮಗೆ ರಿಂಗ್ ಸೈಜ್ ಎಷ್ಟು ಬೇಕು, ಸ್ಟ್ಯಾಂಡ್ ಸೈಜ್ ಎಷ್ಟು ಬೇಕು. ಕೆಲವರಿಗೆ ಏನು ಮಾಡಿದ್ದಾರೆ ಅಂದರೆ, ಆಲ್ರೆಡಿ 10 ನಂಬರ್ ರಿಂಗ್, 12 ನಂಬರ್ ರಿಂಗ್, 8 ನಂಬರ್ ರಿಂಗ್ ತೊಗೊಂಡಿಟ್ಟಿದ್ದಾರೆ. ಅದು ವೇಸ್ಟ್ ಆಗುತ್ತೆ. ವೇಸ್ಟ್ ಅಂದರೆ ಅವರಿಗೆ ಪ್ರಾಕ್ಟೀಸಿಗೆ ಸಾಕಾಗುತ್ತೆ. ಬಟ್ ನೀವು ವರ್ಕ್ ಮಾಡಲಿಕ್ಕೆ, ನೀವು ಆರಿ ವರ್ಕ್ ಕಲಿಬೇಕು ಅಂದರೆ ನಿಮ್ಗೆ 2 ಸೈಜ್ ಇದು ರಿಂಗ್ ಮತ್ತು ಸ್ಟ್ಯಾಂಡ್ ಬೇಕಾಗೋದು. 16 ರಿಂಗ್ ಸ್ಟ್ಯಾಂಡ್ ಅಥವಾ 18 ರಿಂಗ್ ಸ್ಟ್ಯಾಂಡ್, ಇದೆರಡು ನೀವು ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟಲ್ಲಿ ನಿಮಗೂ ಪ್ರಾಕ್ಟೀಸು ಮಾಡ್ಬೋದು, ಪ್ಲಸ್ ನಿಮಗೆ ಬ್ಲೌಸ್ ವರ್ಕಿಗೂ ಹೆಲ್ಪ್ ಆಗುತ್ತೆ. 18 ನಂಬರ್ ರಿಂಗ್ ತೊಗೊಂಡು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಬ್ಯಾಕ್ ನೆಕ್ ಇದು ಡಿಸೈನ್ ಮಾಡ್ತಿರಲ್ಲ, ಅದರ ಸೈಡಿಗೆ ಬುಟ್ಟಾಸ್ ಡಿಸೈನ್ಸ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ನಿಮಗೆ ಅದು ತುಂಬ ಯೂಸ್ ಆಗುತ್ತೆ. ಸೊ ಮೆಟೀರಿಯಲ್ ನಾಲೆಜ್ ನಿಮಗೆ ಬೇಕೇ ಬೇಕು. ಸರ್ಚ್ ಮಾಡಿ, ನೀವು ಆರಿ ವರ್ಕ್ ಕಲಿಬೇಕು ಅಂತ ಇದ್ದರೆ ನೀವು ಸರ್ಚ್ ಮಾಡಬೇಕು. ಸರ್ಚ್ ಮಾಡಲಿಕ್ಕೆ ನಿಮಗೆ ಹಣ ಏನು ಪೇ ಮಾಡಬೇಕಿಲ್ಲ. ತುಂಬ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಬರುತ್ತೆ, ಸರ್ಚ್ ಮಾಡಿ. ಓಕೆ, ಎಷ್ಟು ನಂಬರ್ ಸೈಜ್ ರಿಂಗ್ ಬೇಕು, ಎಷ್ಟು ನಂಬರ್ ಇದು ಬೇಕು ಅಂತ ಬೇಕಾದ್ರೆ ನಾನೇ ಒಂದು ವೀಡಿಯೋ ಮಾಡಿ ಹಾಕ್ತೇನೆ ನಿಮಗೆ, ಆಯಿತಾ. ಸೆಕೆಂಡ್ ಒನ್ ಏನಂದರೆ, ಅದೇ ಮೆಟೀರಿಯಲ್ ನಾಲೆಜ್ ಇರಬೇಕು. ಥರ್ಡ್ ಒನ್ ಏನಂದರೆ, ನಾವು 1 ತಿಂಗಳು ಕೋರ್ಸ್ ಮಾಡಿ ಬ್ಲೌಸ್ ವರ್ಕ್ ತಗೊಳ್ಳೋದಾಗಲಿ, ಶಾಪ್ ಮಾಡೋದಾಗಲಿ, ಟೈಲರಿಗೆ ಕಮಿಟ್ಮೆಂಟ್ ಕೊಡೋದಾಗಲಿ, ನಾವು ವರ್ಕ್ ಮಾಡ್ತೇವೆ ಕೊಡಿ, ಸಿಂಪಲ್ ಓಕೆ. ಬಟ್ ಟೈಲರಿಗೆ ನಿಮಗೆ ಸಿಂಪಲ್ಲೇ ಬರುತ್ತೆ ಅಂತ ನಿಮಗೆ ಹೇಳಿಕ್ಕಾಗತ್ತಾ? ಟೈಲರ್ ಶಾಪಿಗೆ ಬ್ರೈಡಲ್ ವರ್ಕ್ ಬರುತ್ತೆ, ತುಂಬ ಹೆವಿ ಬ್ರೈಡಲ್ ವರ್ಕ್ ಬರುತ್ತೆ. ಇವರೇನು ತಿಳ್ಕೊಳ್ತಾರೆ, ನೀವು ಮಾಡ್ತೇನೆ ಅಂತ ಹೇಳಿದ್ರಿ, ಆ ನಂಬಿಕೆಯಲ್ಲಿ ನಿಮಗೆ ಕೊಡ್ತಾರೆ ಟೈಲರ್ಸ್ ಬ್ಲೌಸ್ನ. ಸೊ ನೀವೇನಂದರೆ ಅದರ ಅರ್ಧಂಬರ್ಧ ಮಾಡಿ, ಅಮೌಂಟ್ ತುಂಬ ತೊಗೊಂಡು ಅರ್ಧಂಬರ್ಧ ಮಾಡಿ ಎಲ್ಲ ಕೊಟ್ಟರೆ ಅದೇನಾಗುತ್ತೆ ಅಂದರೆ, ಬ್ಲೌಸ್ ಪೀಸು ಹಾಲು, ವರ್ಕು ಇಷ್ಟ ಆಗಲಿಲ್ಲ, ನಿಮ್ಮಿಂದಾಗಿ ನಿಮ್ಮ ಟೈಲರ್ ನಿಮ್ಮ ಕಸ್ಟಮರನ್ನು ಫೇಸ್ ಮಾಡಬೇಕಾಗತ್ತೆ. ಸೊ ಅಂಥ ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಆರ್ಡ್ರ್ ತಗೊಳ್ಬೇಕು ಸಿಂಪಲ್ ಡಿಸೈನ್, ಅದು ವರ್ಕ್ ಕಲಿತು 2 ಮಂತ್ಸ್ ಆದಮೇಲೆ, ಇಲ್ಲದೆ 1.5 ಮಂತ್ ಆದಮೇಲೆ. ನೀವು ಶಾಪ್ ಯಾವಾಗ ಮಾಡಬೇಕು ಅಂತ ಕೇಳಿದರೆ, ನೀವು ಆರಿ ವರ್ಕ್ ಕಲಿತು 2 ಇಯರ್ಸ್ ಆದಮೇಲೆ. 2 ಇಯರ್ಸ್, ಅದಕ್ಕಿಂತ ಮುಂಚೆ ಶಾಪ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಶಾಪ್ ಮಾಡಿ ನಿಮ್ಮ ಶಾಪಿಗೆ ಬಂದು 2 ಬೈದು ಹೋಗೋದಕ್ಕಿಂತ ನಿಮ್ಮ ಮರ್ಯಾದೆ ಅದು ಉಳಿಯುತ್ತೆ. ಮನೆಯಲ್ಲಿ ಆದರೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಕಡಿಮೆ ಅಮೌಂಟಿಗೆಲ್ಲ ಆಗುತ್ತೆ. ಶಾಪ್ ಮಾಡಿದರೆ ನಿಮಗೆ ತುಂಬ ಕಡಿಮೆ ಅಮೌಂಟಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಶಾಪಿದ್ದು ರೆಂಟ್ ಅದು ಇದು ಎಲ್ಲ ಎಕ್ಸ್ಪೆನ್ಸ್ ಇರುತ್ತಲ್ಲ. ಸೊ ಹಾಗೆ ಫಸ್ಟಿಗೆ ನೀವು ಶಾಪ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೀವು ಆರಿ ವರ್ಕ್ ಪರ್ಫೆಕ್ಟಾಗಿ ಕಲಿತು 2 ಇಯರ್ಸ್ ಆದಮೇಲೆ. ಓಕೆ, ಮತ್ತು ನೀವು ಶಾಪ್ ಮಾಡುವಾಗ ಕೂಡ ಹಾಗೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. 5-6 ಲಕ್ಷ, 10 ಲಕ್ಷ, 3 ಲಕ್ಷ, 2 ಲಕ್ಷ ಅಷ್ಟು ಹಾಕ್ಲಿಕ್ಕೆ ಹೋಗಬೇಡಿ. ಮಿನಿಮಮ್ ಅಂದರೆ 1 ಲಕ್ಷದ ಒಳಗಡೆ ನೀವು ಶಾಪ್ ಮಾಡಲಿಕ್ಕೆ ಕಮ್ಮಿ ಬಜೆಟ್, ಕಮ್ಮಿ ರೆಂಟ್ ಇದ್ದು ಕಮ್ಮಿ ಬಜೆಟಲ್ಲಿ ಮಾಡ್ಬೋದು. ನಿಮಗೆ ಆರಿ ವರ್ಕ್ ಮಾಡಲಿಕ್ಕೆ ತುಂಬ ದೊಡ್ಡ ಶಾಪ್ ಏನು ಬೇಡ. ಜಸ್ಟ್ ಒಂದು ಸ್ಟ್ಯಾಂಡ್ ಅಥವಾ ಕಾಟ್ ಅಥವಾ ಟೇಬಲ್, ಮತ್ತು ಒಂದು ಕೌಂಟರ್ ಟೇಬಲ್, ಒಂದು ಸ್ವಲ್ಪ ರ್ಯಾಕ್, ನಿಮ್ಮ ಬ್ಲೌಸು ಹ್ಯಾಂಗ್ ಮಾಡಿ ಒಂದು ಏನು ಹೇಳ್ತಾರೆ ಡಿಸ್ಪ್ಲೇ ಇಡಲಿಕ್ಕೆ ಅಷ್ಟೇ. ತುಂಬ ಅಮೌಂಟ್ ಏನು ಹೇಳೋದು, ತುಂಬ ಈ ಲೈಟಿಂಗ್ಸ್ ಅದು ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಸ್ಟಾರ್ಟಿಂಗ್. ನಾನು ಹೇಳೋದಷ್ಟೇ, ನೀವು ಮಾಡಬೇಡಿ ಅಂತ ಹೇಳ್ತಿಲ್ಲ. ನಿಮ್ಮ ಹತ್ರ ಹಣ ಇದ್ದರೆ ಮಾಡಿ, ನಿಮ್ಮ ಹತ್ರ ಸೇವಿಂಗ್ಸ್ ಇದ್ದರೆ ಮಾಡಿ. ಬಟ್ ಒಬ್ಬರ ಹತ್ರ ಸಾಲ ತಗೊಂಡು, ನಿಮಗೆ ಅಷ್ಟು ಪರ್ಫೆಕ್ಟ್ ಇಲ್ಲ ಆ ಬಿಸ್ನೆಸ್ಸಲ್ಲಿ, ನಿಮ್ಗೆ ಅಷ್ಟು ನಾಲೆಜ್ ಇಲ್ಲ, ಕಸ್ಟಮರ್ ಹೇಗೆ ಹಿಡಿಬೇಕು ಅಂತ ಗೊತ್ತಿಲ್ಲ, ನೀವೀಗ ಈ ಮಂತ್ ಕಲ್ತ್ರಿ, ನೆಕ್ಸ್ಟ್ ಮಂತ್ ಅಥವಾ 1 ಇಯರ್ ಒಳಗಡೆ ನೀವು ಶಾಪ್ ಹಾಕ್ಲಿಕ್ಕೆ ಹೋಗಬೇಡಿ. ಅದು ಯಾವತ್ತೂ ಲಾಸೇ. ಯಾಕಂದರೆ ಕಸ್ಟಮರ್ ಒಮ್ಮೆ ಹಾಲಾದರೆ, ಈಗ ನೀವು ಶಾಪ್ ಹಾಕ್ತೀರಾ, ನೀವು ಅರ್ಧಂಬರ್ಧ ಕಲಿತು ಆ ಕಸ್ಟಮರ್ನ ಬ್ಲೌಸಿಗೆ ಮಾಡ್ತೀರಾ. ಬಟ್ ಕಸ್ಟಮರ್ ಏನು ಮಾಡ್ತಾರೆ
ಹೇಳ್ತಾರೆ ಅದು ಅಲ್ಲಿತ್ತು ಶಾಪ್, ಅದು ಶ್ರೀ ಸಾಯಿ ಎಂಬ್ರಾಯ್ಡರಿ ಅವರು ಮಾಡಿದ್ದು, ಅದು ಬೇಡ ಅಲ್ಲಿಗೆ ಹೋಗಬೇಡಿ ಅಂತ ಹೇಳಿದರೆ ನಿಮಗೆ ಆ ಕಸ್ಟಮರ್ನ ಬ್ಯಾಕಿಂದ ಬರುವ ಕಸ್ಟಮರ್ ಎಲ್ಲ ಹೋದರು, ಬರುವುದಿಲ್ಲ ಯಾರಾದರೂ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ ಅವರ ಬ್ರೈಡಲ್ ಬ್ಲೌಸ್ ಸ್ಯಾರಿ ಮೇಲೆ, ಇಲ್ಲ ಅಲ್ವಾ. ಸೊ ಹಾಗಾಗಿ ತುಂಬ ಅಮೌಂಟ್ ಹಾಕಬೇಡಿ, ತುಂಬ ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ ಮನೆಯಿಂದಲೇ ಮಾಡಿ, ಮನೆಯಿಂದಲೇ ವಿದೌಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾನು ಮಾಡಿದ್ದೇನೆ, ನಾನು 2 ಇಯರ್ಸ್ ನಾನು ಮನೆಯಲ್ಲೇ ಮಾಡಿದ್ದು ವರ್ಕ್. ಆಲ್ ಓವರ್ ಇಂಡಿಯಾದಿಂದ ನನಗೆ ಮಂಗಳೂರಲ್ಲಿ ಇರೋದಲ್ಲ, ಡೆಲ್ಲಿಯಿಂದ ನನಗೆ ಆರ್ಡ್ರ್ ಬಂದಿದೆ, 2-3 ಆರ್ಡ್ರ್ ಬಂದಿದೆ. ಮುಂಬೈಯಿಂದ ತುಂಬ ಆರ್ಡ್ರ್ ಬರುತ್ತೆ, ಪೂನಾದಿಂದ ಬರುತ್ತೆ, ಚೆನ್ನೈಯಿಂದ ಬರುತ್ತೆ, ಕೇರಳದಿಂದ ಬರುತ್ತೆ, ಕರ್ನಾಟಕದಿಂದ ಬರುತ್ತೆ, ಕರ್ನಾಟಕದಿಂದ ಎಲ್ಲ ಜಿಲ್ಲೆಯಿಂದ ಕೂಡ ಬರುತ್ತೆ. ಸೊ ಹಾಗಾಗಿ ಮಾಡ್ಬೋದು, ನಾವು ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು. ಅಂದರೆ ನಾವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನಾವು ಮಾಡಿರುವ ವರ್ಕ್ ಪೋಸ್ಟ್ ಮಾಡ್ಬೋದು. ಸೊ ತುಂಬ ಅಮೌಂಟ್ ಹಾಕಲಿಕ್ಕೆ ಹೋಗಬೇಡಿ. ನಾನು ಹೇಳಿದ್ನಲ್ಲ, ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗೋದು 400 ರೂಪಾಯಿ, ಅದು ನನ್ನ ಹತ್ರ ಇರಲಿಲ್ಲ, ನನ್ನ ಮ್ಯಾರೇಜ್ ಆಗೋರು ಕೊಟ್ಟದ್ದು 400 ರೂಪಾಯಿ ಕೂಡ. ಸೊ ಹಾಗಾಗಿ ತುಂಬ ಅಮೌಂಟ್ ಇನ್ವೆಸ್ಟ್ ಮಾಡಬೇಡಿ. ಆರಿ ವರ್ಕಲ್ಲಿ ಅಂದರೆ ಕಮ್ಮಿ ಅಮೌಂಟ್ ಇನ್ವೆಸ್ಟ್ ಮಾಡಿ ತುಂಬ ಲಾಭ ತಗೊಳ್ಳಿ, ಅದು ನಿಮಗೆ ಬೆನಿಫಿಟ್. ಓಕೆ, ಮತ್ತು ಸ್ಟಾರ್ಟಿಂಗ್ ನೀವು ವರ್ಕರೆಲ್ಲ ಇಡಲಿಕ್ಕೆ ಹೋಗಬೇಡಿ. ಅಂದರೆ ಈಗ ಶಾಪ್ ನೀವು ಯಾವುದಾದ್ರು ಓಪನ್ ಮಾಡಿದರೆ ಶಾಪ್ ಫಸ್ಟಿಗೆ ನೀವೇ ಮೇಂಟೈನ್ ಮಾಡ್ಬೋದು 2-3 ಜನ ವರ್ಕರ್ ಇಡೋದು. ಆಗ ಏನಾಗುತ್ತೆ ಅಂದರೆ ನಿಮ್ಮ ಈ ಆರಿ ವರ್ಕಲ್ಲಿ ಬಂದ ಹಣ ಇದಕ್ಕೆ ಹೋಗುತ್ತೆ, ಏನು ನೀವು ಕೆಲಸಕ್ಕೆ ಇಟ್ಟಿರ್ತೀರಲ್ಲ ಅವರ ಸ್ಯಾಲ್ರಿಗೆ ಹೋಗುತ್ತೆ, ರೆಂಟಿಗೆ ಹೋಗುತ್ತೆ, ಕರೆಂಟ್ ಬಿಲ್ಲಿಗೆ ಹೋಗುತ್ತೆ, ಆರಿ ವರ್ಕ್ ಮೆಟೀರಿಯಲಿಗೆ ಹೋಗುತ್ತೆ. ಸೊ ಹಾಗಾಗಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಮೆಟೀರಿಯಲ್ ನಾಲೆಜ್ ಇರಲಿ, ಒಂದು ಹಣದ್ದು ಎಷ್ಟು ಖರ್ಚು ಮಾಡಬೇಕು ಅಷ್ಟೇ ಮಾಡಿ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ನಮಗಾಗುತ್ತೆ, ನಾವು ಇಷ್ಟು ದುಡ್ದಿದ್ದೇವೆ, ಇದೆಲ್ಲ ಹೋಯ್ತು ಇಲ್ಲಿ ಫುಡ್ಡಿಗೆ ಹೋಗಲ್ವಾ, ಡೈಲಿ ಟಿಫಿನ್ ಕೊಂಡೋಗ್ಲಿಕ್ಕಾಗತ್ತಾ. ಸೊ ಹಾಗಾಗಿ ಆಯಿತಾ, ಅದೇ ಮತ್ತು ಕಷ್ಟ. ಇನ್ನೊಂದು ನೀವು ತಪ್ಪು ಮಾಡಬಾರ್ದು ಯಾವುದಂದರೆ, ನೀವೀಗ ಕಲಿತ ತಕ್ಷಣ ಬ್ರೈಡಲ್ ಬ್ಲೌಸ್ ತಗೊಳ್ಬಾರ್ದು, ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು. ಅಮೌಂಟು ನೋಡಿ ನಿಮಗೆ ಆಸೆ ಆಗ್ಬೋದು, ಸಿಂಪಲ್ ಮಾಡಿದ್ರೆ 1,000 ಅಲ್ವಾ, ಬ್ರೈಡಲ್ ಮಾಡಿದ್ರೆ 3,500-4,000 ಸಿಗುತ್ತೆ. ನಾವು ಯಾಕೆ ಟ್ರೈ ಮಾಡಬಾರ್ದು? ಟ್ರೈ ಮಾಡಿ, ನಿಮ್ಮ ಬ್ಲೌಸ್ ಮೇಲೆ ಟ್ರೈ ಮಾಡಿ, ಅದು ಹಾಳಾದರೂ ಪರವಾಗಿಲ್ಲ, ನಿಮ್ಮದೇ ಬ್ಲೌಸ್ ಅಲ್ವಾ. ಇನ್ನೊಬ್ಬರ ಬ್ಲೌಸ್ ಮೇಲೆ ಟ್ರೈ ಮಾಡಿ, ಅವರಿಗೆ ಪ್ರಾಬ್ಲಮ್ ಕೊಡಬೇಡಿ ಕಸ್ಟಮರಿಗೆ. ಓಕೆ, ಪ್ಲಸ್ ನೀವು ಟೆನ್ಷನ್ ತೊಗೊಳ್ಬೇಡಿ. ಅದು 4 ಜನಕ್ಕೆ ಗೊತ್ತಾದರೆ ಮತ್ತು ಅವರು ಏನಾದರೂ ಹೇಳಿ ನಿಮ್ಮ ಬಿಸ್ನೆಸ್ ಸ್ಟಾಪ್ ಮಾಡುವಂತಹ ಇರುತ್ತೆ, ತುಂಬ ಅಂಥ ಟೈಮ್ ಬರುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಯಾರ ಬ್ಲೌಸ್ನ ಮೇಲೆ ಕೂಡ ಎಕ್ಸ್ಪರಿಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ಜಾಸ್ತಿ ಅಮೌಂಟ್ ಖರ್ಚು ಮಾಡಬೇಡಿ, ಮೆಟೀರಿಯಲ್ ಸ್ವಲ್ಪ ನಾಲೆಜ್ ತಗೊಳ್ಳಿ. ಸೊ ಹಾಗೆ ಜಾಸ್ತಿ ಬೇರೆ ಏನಂದರೆ, ನೀವು ನಿಮ್ಮ ಊರನ್ನು ಬಿಟ್ಟು, ನಿಮ್ಮ ಊರಿನ ಕಸ್ಟಮರನ್ನು ಬಿಟ್ಟು ಬೇರೆ ಊರಿನ ಕಸ್ಟಮರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಬೇರೆ ಊರಿನ ಟೈಲರ್ಸನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮಗೊಂದು ಕರಾಳ ಸತ್ಯ ಗೊತ್ತಾ, ನೀವು ಆ ಊರಲ್ಲಿ ವರ್ಕ್ ಮಾಡ್ತಾನಂದರೆ ನಿಮ್ಮ ಊರಿನ ಟೈಲರ್ ಆಗಲಿ, ನಿಮ್ಮ ಊರಿನ ಆಗಲಿ ನಿಮಗೆ ವರ್ಕ್ ಕೊಡಲ್ಲ. ಅದು 100%, ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನೀಗ 4-5 ವರ್ಷ ಆಯಿತು. ನನ್ನ ಊರಿನ ಟೈಲರ್ ಒಂದು 2-3 ಜನ ಕೊಡ್ತಾರೆ, ಅವರಂದರೆ ಬೇರೆ ಊರಿದ್ದು ನಮ್ಮ ಊರಲ್ಲಿ ಬಂದವರು ಮಾಡೋದು. ಬಟ್ ನಮ್ಮ ಊರಿನಂಥ ಜನ ಯಾರು ಕೊಟ್ಟಿಲ್ಲ ನನಗೆ, 1-2 ಜನ ಕೊಟ್ಟಿರುವರು. ಅದು ನಮ್ಮ ಊರಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಇದೆ ಅವರ ಊರಿಗೂ ನಮ್ಮ ಊರಿಗೂ. ಸೊ ಹಾಗಾಗಿ ತುಂಬ ಅಮೌಂಟ್ ಇನ್ವೆಸ್ಟ್ ಮಾಡಿ, ಟೆನ್ಷನ್ ತಗೊಳ್ಬೇಡಿ, ಡಿಪ್ರೆಷನಿಗೆ ಹೋಗಬೇಡಿ, ಸಾಲ ಮಾಡಲೇಬೇಡಿ. ನೀವು ಯಾವಾಗ ಶಾಪ್ ಮಾಡಬೇಕು ಅಂದರೆ ನಿಮ್ಮ ಆರಿ ವರ್ಕ್ ಅಮೌಂಟು ಸ್ವಲ್ಪ ಇಟ್ಟು, ಓಕೆ ನಮಗೆ ಈ ಅಮೌಂಟಲ್ಲಿ ಶಾಪ್ ಮಾಡ್ಬೋದು ಅಂತ ಆದರೆ ಮಾತ್ರ ಮಾಡಿ. ಇನ್ನೊಬ್ಬರ ಹತ್ರ ಸಾಲ ತಗೊಂಡಾಗಲಿ ಯಾವುದೂ ಮಾಡಲಿಕ್ಕೆ ಹೋಗಬೇಡಿ. ಶಾಪ್ ಅಂತಲ್ಲ, ಯಾವುದೂ ಮಾಡಲಿಕ್ಕೆ ಹೋಗಬೇಡಿ. ಹೆಲ್ತ್ ಇಶ್ಯೂ ಬಂದರೆ ಮಾತ್ರ ನಾವು ಸಾಲ ತೊಗೊಳ್ಬೇಕಾಗತ್ತೆ ಹೊರತು ನಮ್ಮ ಶೋಕಿಗೋಸ್ಕರ ಸಾಲ ಮಾಡಿಕೊಂಡು ಸುಮ್ಮನೆ ಅದೇ ಟೆನ್ಷನಲ್ಲಿ ಡಿಪ್ರೆಷನ್ಗೆ ಹೋಗಬೇಡಿ. ಓಕೆ, ಇದಿಷ್ಟು ನಾನು ಬಿಗಿನರ್ಸ್ಗೆ ಕೊಡುವಂತಹ ನಾಲೆಜ್. ಇದು ತುಂಬ ದೊಡ್ಡ ಟಿಪ್ಸೇ, ಯಾಕಂದರೆ ನಾನು ನನ್ನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದನ್ನು ನಾನು ನಿಮಗೆ ಟಿಪ್ಸ್ ಆಗಿ ಹೇಳ್ತಿದ್ದೇನೆ. ಸೊ ಇದನ್ನು ನೀವು ಫಾಲೋ ಮಾಡಿ, ಖಂಡಿತ ನೀವು ಉದ್ಧಾರ ಆಗ್ತೀರ, ಖಂಡಿತ ನೀವು ಸಕ್ಸಸ್ ಆಗ್ತೀರ. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ನನ್ನ ವೀಡಿಯೋನ ಎಂಡ್ವರೆಗೆ ನೋಡಿದ್ದಾರೆ, ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೇನೆ. ಸೊ ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಕು ಜಾಯ್ನ್ ಆಗ್ಬೋದು. ಈಗ ನಾವು ಆಫ್ಲೈನ್ ಕ್ಲಾಸ್ ಸ್ವಲ್ಪ ಸದ್ಯಕ್ಕೆ ಕ್ಲೋಸ್ ಮಾಡುವಂತ ಇದ್ದೇವೆ. ಈ ಮಂತ್ ಒಂದು ಆಫ್ಲೈನ್ ಕ್ಲಾಸ್ ನಡೆಸಿ ಮತ್ತು ನಾವು ಕ್ಲೋಸ್ ಮಾಡ್ತೇವೆ. ಯಾಕಂದರೆ ನಮಗೆ ತುಂಬ ವರ್ಕ್ ಬರುವ ಕಾರಣ ನಮಗೆ ವರ್ಕ್ ಬಿಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನನಗೆ ಫಸ್ಟ್ ನನ್ನ ಒಂದು ಲೈಫನ್ನು ಕಟ್ಟಿಕೊಟ್ಟದ್ದು ಆ ಆರಿ ವರ್ಕ್. ನಾನು ಈ ಕ್ಲಾಸಿಗೋಸ್ಕರ ವರ್ಕ್ ಬಿಟ್ಟರೆ ಮತ್ತು ಅದು ನಮಗೆ ವರ್ಕ್ ಬರೋದಿಲ್ಲ. ಸೊ ಅದಂತೂ 100%. ಸೊ ಅದಕ್ಕೋಸ್ಕರ ನಾನು ಆಫ್ಲೈನ್ ಕ್ಲಾಸ್ ಸ್ಟಾಪ್ ಮಾಡ್ತಿದ್ದೇನೆ. ಸೆಪ್ಟೆಂಬರ್ 15 ನಂತರ ನಾನು ಮಾಡಲ್ಲ. ಬಟ್ ನಾನು ಆನ್ಲೈನ್ ಕ್ಲಾಸ್ ಕಂಟಿನ್ಯೂ ಇರುತ್ತೆ. ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಕು, 1500 ಇದೆ ಫೀಸ್, ಬೇಸಿಕ್ ಟು ಪ್ರೊಫೆಷ್ನಲ್ ವರ್ಕ್. ಯಾರಿಗೆಲ್ಲ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ ಪ್ಲಸ್ ಕಲೀಲಿಕ್ಕೆ ಟೈಮ್ ಇದೆ ಅಂಥವರು ಜಾಯ್ನ್ ಆಗಿ. ಥ್ಯಾಂಕ್ ಯು ಗೈಸ್, ಬಾಯ್.